ಇವತ್ತಿನ ದಿವಸ ಸಂಜೆ ಸುಮಾರು ಒಂದು 5-5:30 ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಯೂಟ್ಯೂಬರ್ಸ್ ಕೆಲವೊಬ್ಬರಿಗೆ ಸ್ಥಳೀಯ ಜನ ಅಟ್ಯಾಕ್ ಮಾಡಿದ್ದಾರೆ ಎಂದು ಒಂದು ಮಾಹಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದು ಪಾಂಗಳದಲ್ಲಿ ಆಗಿದೆ ಎಂದು ಬಂದಿದೆ. ಸೊ ತದನಂತರ ಯೂಟ್ಯೂಬರ್ಸ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಂತರ ಅಲ್ಲಿ ಇದು ಒಂದು ಧರ್ಮಸ್ಥಳದವರು ಪರವಾಗಿ ಇರುವವರು ಸ್ಥಳೀಯರು ಮತ್ತು ಯೂಟ್ಯೂಬರ್ ಸೌಜನ್ಯ ಹೋರಾಟಗಾರರು ಎಂದು ಯೂಟ್ಯೂಬರ್ಸು ಅವರಿಬ್ಬರ ಮಧ್ಯೆ ಅಂದರೆ ಇವರು ಧರ್ಮಸ್ಥಳದವರು ಇವರ ಪರವಾಗಿರುವವರು ಯೂಟ್ಯೂಬರ್ಸ್ ಅನ್ನು ಅಸಾಲ್ಟ್ ಮಾಡಿದ್ದಾರೆ ಎಂದು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ತದನಂತರ ಅದೇ ರೀತಿಯಲ್ಲಿ ಸುವರ್ಣ ನ್ಯೂಸ್ ರಿಪೋರ್ಟರ್ ಅವರಿಗೆ ಅಸಾಲ್ಟ್ ಅನ್ನು ಅವರು ಇಂಟರ್ವ್ಯೂ ಬೈಟ್ ಕೇಳುವಾಗ ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಎಂದು ಅವರು ಒಂದು ದೂರು ಈಗ ಕೊಡ್ತಾ ಇದ್ದಾರೆ. ಮತ್ತೆ ಇದರ ಸಲುವಾಗಿ ಈ ಎರಡು ಗುಂಪನ್ನು ಮಧ್ಯದಲ್ಲಿ ನಿಂತಿದ್ದಾಗ ಪಾಂಗಳದಲ್ಲಿ ಪೊಲೀಸ್ ಸುಮಾರು ಒಂದು 5:30-6 ಗಂಟೆಗೆ ಒಂದು ಲಾಠಿ ಚಾರ್ಜ್ ಮಾಡಿ ಕ್ರೌಡನ್ನು ಡಿಸ್ಪರ್ಸ್ ಮಾಡಿರ್ತಾರೆ. ತದನಂತರ ಅವರು ಒಂದು ಗ್ರೂಪ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ಈ ಥರ ಧರ್ಮಸ್ಥಳ ನಮ್ಮ ಊರಿಗೆ ಅವಹೇಳನವಾಗಿ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಎಂದು ಬಂದಿದ್ದಾರೆ. ಇನ್ನೊಂದು ಸೌಜನ್ಯ ಪ್ರೊಟೆಸ್ಟರ್ಸ್ ಯಾರಿದ್ದಾರೆ ಅವರು ಹಾಸ್ಪಿಟಲ್ನಲ್ಲಿ ಈ ಸುವರ್ಣ ನ್ಯೂಸ್ ರಿಪೋರ್ಟರ್ ಸುಳ್ಳು ಹೇಳ್ತಾ ಇದ್ದಾರೆ, ಅವರು ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ನಾವು ಯಾವುದೇ ಅಸಾಲ್ಟ್ ಮಾಡಲಿಲ್ಲ ಎಂದು ಹೇಳ್ತಾ ಇದ್ರು. ಸೊ ಇದರಲ್ಲಿ ಡಾಕ್ಟರ್ ಹತ್ರ ಈಗ ಪ್ರಿಲಿಮಿನರಿ ಮಾತಾಡಿರೋದ್ರಲ್ಲಿ ಅವ್ರು ಪ್ರಿಲಿಮಿನರಿಯಾಗಿ ಯಾವುದೇ ಗ್ರೀವಿಯಸ್ ಇಂಜರಿ ಇಲ್ಲ ಎಂದು ಹೇಳ್ತಾ ಇದ್ರು, ಯಾರಿಗೂ ಮೇಜರ್ ಅಸಾಲ್ಟ್ ಆಗಲಿಲ್ಲ ಎಂದು. ಈಗ ನಮಗೆ ವಿಡಿಯೋಸ್ ಈಗ ಕಲೆಕ್ಟ್ ಮಾಡೋಕ್ಕೆ ಹೇಳಿದ್ದೀವಿ. ವಿಡಿಯೋಸ್ ಕಲೆಕ್ಟ್ ಮಾಡಿದ್ರಲ್ಲಿ ಯಾವುದು ಏನು ಅಸಾಲ್ಟ್ ಮಾಡಿರೋದು ನಮ್ಗೆ ಇನ್ನೂ ಸಿಗಲಿಲ್ಲ, ಅದನ್ನು ಕಲೆಕ್ಟ್ ಮಾಡ್ತೀವಿ. ಒಂದು ಗಾಡಿಗೆ ಗ್ಲಾಸ್ ಡ್ಯಾಮೇಜ್ ಮಾಡಿರೋದು ನಮಗೆ ವಿಡಿಯೋದಲ್ಲಿ ಸಿಕ್ಕಿದೆ. ಅದರ ಮೇಲೆ ಯಾವುದು ಇಂಡಿವಿಜುವಲ್ ವಿಡಿಯೋಸ್ ಮೇಲೆ ಯಾರ್ಯಾರ್ದು ಕ್ರಿಮಿನಲ್ ಅಫೆನ್ಸಸ್ ಇದೆಯೋ ಅದೆಲ್ಲ ರಿಜಿಸ್ಟರ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ. ವಿಡಿಯೋದಲ್ಲಿ ಧರ್ಮವನ್ನು ಅವಹೇಳನ ಮಾಡ್ತಾರೆ, ಎಲ್ಲರನ್ನ ಬಂಧಿಸಿ ಅಂತ ಅವರ ಒತ್ತಾಯ ಏನು ಆಕ್ಚುಲಿ ಅಂತ. ಈಗ ಒಟ್ಟು 3 ಜನ ಯೂಟ್ಯೂಬರ್ಸ್ಗೆ ಅಸಾಲ್ಟ್ ಆಗಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಮತ್ತೆ ಸುವರ್ಣ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರು ಆಪೋಸಿಟ್ ಪಾರ್ಟಿ ನನಗೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಅವರು ಅಡ್ಮಿಟ್ ಆಗಿದ್ದಾರೆ. ಒಟ್ಟು 4 ಜನ ಅಡ್ಮಿಟ್ ಆಗಿದ್ದಾರೆ, ಯಾರಿಗೂ ಗ್ರೀವಿಯಸ್ ಇಂಜುರಿ ಇಲ್ಲ. ಮತ್ತೆ ಪ್ರತಿಭಟನೆ ಮಾಡಿದವರು ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡ್ತಾರೆ, ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮ ಮಾಡುವುದಿಲ್ಲ. ಆಮೇಲೆ SIT ತನಿಖೆ ಆಗ್ತಾ ಇದ್ರು ಕೂಡ ಏನೇನೋ ಸುಳ್ಳು ಸುದ್ದಿ ಹರಿಬಿಡ್ತಾ ಇದ್ದಾರೆ ಯೂಟ್ಯೂಬ್. ಈಗ ಇಲ್ಲಿ ಏನು ಅವರಿಗೆ ನಾವು ವಾರ್ನ್ ಮಾಡಿ ಹೇಳಿದೀವಿ, ಇಲ್ಲಿ ಪ್ರೊಟೆಸ್ಟ್ ಮಾಡೋದ್ರಲ್ಲಿ ಯಾವುದು ಇಟ್ ಇಸ್ ನಾಟ್ ದ ರೈಟ್ ವೇ, ನಿಮ್ಗೆ ಏನು ದೂರ ಇದೆಯೋ ಲಿಖಿತವಾಗಿ ಕೊಡಿ ಎಂದು. ಅಲ್ಲಿನೂ ಅದೇ ಕಡೆನೂ ಅದೇ ಸೇಮ್ ಸ್ಟ್ಯಾಂಡ್ ವಿ ಹ್ಯಾವ್ ಟೇಕನ್ ದೇರ್ ಆಲ್ಸೋ. ಯಾರ್ದು ದೂರ ಇದ್ದರೆ ಲಿಖಿತವಾಗಿ ಕೊಡಬಹುದು, ಅವರವ್ರ ಮಧ್ಯದಲ್ಲಿ ಗಲಾಟೆ ಮಾಡಿಕೊಳ್ಳಲಿಕ್ಕಿಲ್ಲ. ಸೊ ದಿಸ್ ಇಸ್ ದ ಥಿಂಗ್ ವಿಚ್ ವಿ ಹ್ಯಾವ್ ಟೋಲ್ಡ್. ಅವ್ರು ಏನು ಸ್ಪೆಸಿಫಿಕ್ ಆಗಿ ಏನು ಕೊಡ್ತಾರೆ ದೂರನ್ನು ಅದನ್ನು ವೆರಿಫೈ ಮಾಡಿ ಅದರ ಮೇಲೆ ಕ್ರಮ ತಗೊಳ್ತಾರೆ. ಈಗ ಇವತ್ತು ಸಂಜೆ ಅದು SIT ತಂಡ ಅದೇ ಟೈಮಿಗೆ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಬರೋದಕ್ಕೆ ಡಿಲೇ ಆಗಿದೆ ಪೊಲೀಸ್ ಅಟೆಂಡ್ ಮಾಡಲಿಕ್ಕೆ. ಬಟ್ ಈಗ ಮುಂದೆ ನಾವು ಅಡಿಷನಲ್ ಫೋರ್ಸ್ ಇದ್ದರು, ತಮ್ಮೆಲ್ಲರೂ ಗೊತ್ತಿದೆಯೇ SITಗೋಸ್ಕರ ಎಷ್ಟು ಜನ ಇದ್ದರು ಎಂದು. ಇನ್ನು ಅಡಿಷನಲ್ ಫೋರ್ಸ್ ಅನ್ನು ಆಲ್ರೆಡಿ ಡಿಸ್ಪ್ಯಾಚ್ ಮಾಡಲಾಗಿದೆ. ಅಡಿಷನಲ್ 3 KSRP ಬಂದಿದೆ, ಸೊ ಅದನ್ನು ಡಿಸ್ಪ್ಯಾಚ್ ಮಾಡಿ ಇಲ್ಲ ಪೊಲೀಸ್ನವ್ರ ಮೇಲೆ ಯಾವುದು ಅಲ್ಲಿ ಇಲ್ಲ ಸುಳ್ಳು ಮಾಹಿತಿ ಇಲ್ಲ. ಪೊಲೀಸ್ನವ್ರ ಮೇಲೆ ಅಲ್ಲಿ ಆಗಿದೆ, ಪೊಲೀಸ್ ಗಾಡಿಗೆ ಏನೋ ಡ್ಯಾಮೇಜ್ ಮಾಡಿದ್ದಾರೆ ಎಂದು ಅದು ವದಂತಿ, ಅದು ಆ ಥರ ಯಾವುದೂ ಆಗಿಲ್ಲ. ಈಗ ದಾಖಲಾತಿಗಳು ಕೆಲವೊಂದು ಈಗಾಗಲೇ ಅದು ಎಲ್ಲ ಕೋರ್ಟ್ನಲ್ಲಿ ಇದೆಯೇ, ಹಲವು ವಿಚಾರಗಳು ಅವರು ಬ್ಯಾಂಗ್ಳೂರು ಕೋರ್ಟ್ನಲ್ಲಿ ಮತ್ತು ಹೈಕೋರ್ಟ್ನಲ್ಲಿ ಈಗಾಗಲೇ ಇದೆ. ವಿತ್ ರಿಗಾರ್ಡ್ ಟು ಡಿಫಮೇಷನ್ ಅದು ಸಂಬಂಧಪಟ್ಟವರು ಅದು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಬೇಕು. ಅದನ್ನು ಬಿಟ್ಟು ಉಳಿದ ಯಾವುದು ಕ್ರಿಮಿನಲ್ ಅಫೆನ್ಸಸ್ ಇದೆಯಾ ನಾವು ಅದನ್ನು ವೆರಿಫೈ ಮಾಡಿ ಅವ್ರು ದೂರು ಕೊಟ್ಟರೆ ನಾವು ತಗೊಳ್ತೀವಿ. ಈಗಾಗಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅವಹೇಳನ ಮಾತು ಬಂದ್ರೇನು ವಿ ಆರ್ ಟೇಕಿಂಗ್ ಕಂಪ್ಲೇಂಟ್ಸ್, ಆ ಥರ ದೂರು ಕೊಟ್ಟರೆ ನಾವು ಅದನ್ನು